ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಪ್ರಮುಖವಾದಂಥ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ. ಇರತಕ್ಕಂಥ 27 ನಕ್ಷತ್ರದಲ್ಲಿ ಎಲ್ಲರೂ ಕೂಡ ಒಂದು 3-4 ನಕ್ಷತ್ರದ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಅದರಲ್ಲಿ ಒಂದು ನಕ್ಷತ್ರವಾಗಿರತಕ್ಕಂಥದ್ದು ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರ ಅಂದರೆ ತುಂಬ ಜನಕ್ಕೆ ಕಿವಿ ನೆಟ್ಟಗಾಗ್ಬಿಡುತ್ತೆ. ಸರ್ಪದೋಷವ, ಸರ್ಪ ಅತ್ಯಾದೋಷವ, ಮದುವೆ ಆಗ್ಬೇಕಾದ್ರೆ ನಕ್ಷತ್ರದವರ ಮದುವೆ ಆಗಿಬಿಟ್ರೆ ಹುಡುಗನಿಗೆ ತಾಯಿದ್ರೇನೋ ಸಮಸ್ಯೆ ಆಗತ್ತಂತೆ. ಇವು ಹುಡುಗಿದು ಅಥವಾ ಹುಡುಗನದು ರಾಕ್ಷಸ ಗಣವಾಗಿರುತ್ತೆ, ತುಂಬ ಜೋರು, ಇವ್ರನ್ನ ಮದುವೆ ಮಾಡ್ಕೊಳ್ಬೋದಾ. ಆಶ್ಲೇಷ ನಕ್ಷತ್ರದ ಜನನವಾಗಿಬಿಟ್ರೆ ಸಂತಾನ ಮದುವೆ ಎಲ್ಲ ಡಿಲೇ ಆಗುತ್ತಂತೆ. ಈ ಥರ ನಾನಾ ಹೂವಾಪೋಹಗಳು, ಡೌಟು, ಕ್ಲಿಯರ್ ಇರತಕ್ಕಂಥ ಮಾತುಗಳು ನಿಮ್ಮಲ್ಲೇ ಪ್ರಶ್ನೆಗಳು ಉಳ್ಕೊಂಡ್ಬಿಟ್ಟಿದೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಆಶ್ಲೇಷ ನಕ್ಷತ್ರದವರ ಗುಣ ಸ್ವಭಾವ, ಯಾವ ವಿಚಾರ ಪ್ಲಸ್ ಪಾಯಿಂಟ್, ಯಾವ ವಿಚಾರವನ್ನು ಕರೆಕ್ಷನ್ ಮಾಡಿಕೊಂಡ್ರೆ ಇನ್ನೂ ಜೀವನ ಸೂಪರ್ವಾಗಿರುತ್ತೆ ಅಂತೇಳಿ ತಿಳಿಸ್ಕೊಡ್ತೇನೆ. ಆಶ್ಲೇಷ ನಕ್ಷತ್ರ ಸಂಪೂರ್ಣ 4 ಪಾದಗಳು ಕೂಡ ಕಟಕ ರಾಶಿಯಲ್ಲಿ ಬರತಕ್ಕಂಥದ್ದು. ನಿಮ್ಮದು ರಾಕ್ಷಸಗಣ, ನಿಮ್ಮ ನಕ್ಷತ್ರ ದೇವತೆ ಬರತಕ್ಕಂಥದ್ದು ಬುಧ. ಒಳ್ಳೆ ಬುದ್ಧಿವಂತಿಕೆ ಇರತಕ್ಕಂಥವ್ರಾಗಿರ್ತೀರಾ. ಅಬ್ಸರ್ವ್ ಮಾಡಿ, ಯಾರು ಆಶ್ಲೇಷ ನಕ್ಷತ್ರಗಳು ಜನನವಾಗಿರ್ತಾರೋ ಒಳ್ಳೆ ಬುದ್ಧಿವಂತರಾಗಿರ್ತಾರೆ. ಬುದ್ಧಿ ಚಾತುರ್ಯ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ. ಒಳ್ಳೆ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ತಕ್ಕಂಥ ಅನುಗ್ರಹ ಪಡೆದುಕೊಂಡಿರ್ತಾರೆ. ಆದರೆ ಹುಟ್ಟಿದ ತಕ್ಷಣವೇ ಮಗುವಿಗೆ ಮೊದಲು ಗೋಮುಖ ಪ್ರಸವ ಶಾಂತಿಯನ್ನು, ನಕ್ಷತ್ರ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಯಾವ ಮಗು ಆಶ್ಲೇಷ ನಕ್ಷತ್ರಗಳು ಜನನವಾಗುತ್ತೋ 1 ತಿಂಗಳ ಒಳಗಾಗಿ ಈ ದೋಷ ಪರಿಹಾರವನ್ನು ಮಾಡಿಸ್ಕೊಳ್ಳುವಂಥರಾಗಿ ಖಂಡಿತವಾಗಿಯೂ ಜೀವನ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಕೇಳ್ಬೋದು, ಯಾಕೆ 1 ತಿಂಗಳೊಡನೆ ಪರಿಹಾರವನ್ನು ಮಾಡ್ಕೊಳ್ಬೇಕು, ಮದುವೆ ಆಗೋ ಸಮಯದಲ್ಲೋ ಕೆಲಸಕ್ಕೆ ಹೋಗ್ಬೇಕಾದ್ರೂ 18 ವರ್ಷ ತುಂಬಿದ್ಮೇಲೆ ಮಾಡ್ಕೊಳುತ್ತಾನೆ, ಚಿಕ್ಕ ಮಕ್ಕಳಿಗೆ ಏನು ಗೊತ್ತಾಗ್ಬಿಡುತ್ತೆ ಅಂತ. ಕರ್ಮವನ್ನು ಎಷ್ಟು ಬೇಗ ಕಳ್ಕೊಳ್ತಾ ಹೋಗ್ತಿರೋ ಅಷ್ಟು ಲಾಭದಾಯಕ. ನಾವು ತುಂಬ ಸರಿ ಹೇಳ್ಬಿಡ್ತೇವೆ, ಎಂಥದೇ ಕರ್ಮಗಳಿದ್ರೂ ನಿಮ್ಮ ಶಕ್ತಿನುಸಾರ ಎಷ್ಟು ಬೇಗ ಆಗುತ್ತೋ ಅಷ್ಟು ಕಳ್ಕೊಳ್ತಾ ಹೋಗಿ. ಯಾವಾಗ ಯಾವ ಫಲ ಸಿಗಬೇಕು ಅಂತ ಭಗವಂತ ಹಣೆಯಲ್ಲಿ ಬರೆದಿರ್ತಾರೆ. ಕರ್ಮಗಳಿದ್ದರೆ ಆ ಫಲ ಖಂಡಿತ ಸಿಗೋದಿಲ್ಲ, ಕೈ ಜಾರತಕ್ಕಂಥದ್ದು ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅಂತ. ಇನ್ನು ಈ ನಕ್ಷತ್ರದಲ್ಲಿ ಜನ್ಮವಾದಂಥ ಮಕ್ಕಳಿಗೆ ಏನನ್ನ ಹೆಸರಿಡಬೇಕು ಅಂದರೆ, ಯಾವ ಅಕ್ಷರದಿಂದ ಹೆಸರಿಡಬೇಕಪ್ಪ ಅಂತ ನೋಡೋದಾದರೆ ಪ್ರಮುಖವಾಗಿ ಡಿ, ಡು, ಡೇ ಹಾಗೂ ಡೋ ಅನ್ನೋ ಅಕ್ಷರದಲ್ಲಿ ಹೆಸರಿಡತಕ್ಕಂಥದ್ದು. ನಾನು ಆಗಲೇ ಹೇಳಿದೆ, ಒಳ್ಳೆ ಬುದ್ಧಿವಂತರಾಗಿರ್ತಾರೆ ಅಂತ. ಒಳ್ಳೆ ಮಾತುಗಾರರು, ಇವ್ರನ್ನ ಮಾತಿನಲ್ಲಿ ಸೋಲ್ಸಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಒಳ್ಳೆ ಮಾತುಗಳನ್ನು ಆಡ್ತಾರೆ. ಆಡತಕ್ಕಂಥ ಮಾತು ಹೇಗಿರುತ್ತೆ ಅಂದರೆ ಬಾಣದ ರೀತಿ ಇರುತ್ತೆ. ಇವರಿಗೆ ರಿವರ್ಸ್ ಜವಾಬ್ ಕೊಡೋಕ್ಕೂ ಯಾರಿಗೂ ಸಾಧ್ಯವಿಲ್ಲ. ಅಷ್ಟು ಚೆನ್ನಾಗಿ ಮಾತಾಡತಕ್ಕಂಥ ಕಲೆ ಉಳ್ಳವರಾಗಿರ್ತಾರೆ. 3-4 ಭಾಷೆ ಈಸಿಯಾಗಿ ಬರುತ್ತೆ ಇವರಿಗೆ. ಅಬ್ಸರ್ವ್ ಮಾಡಿ, ಯಾರು ಆಶ್ಲೇಷ ನಕ್ಷತ್ರ ಫ್ರೆಂಡ್ಸ್ ಇದ್ದರೆ ಅಥವಾ ನೀವೇ ನಕ್ಷತ್ರದವರಾಗಿದ್ದರೆ ಆ ಭಾಷೆ ಗೊತ್ತಿಲ್ಲ ಆದರೂ ಕೂಡ ಬ್ಯಾಲೆನ್ಸ್ ಮಾಡಿಬಿಡ್ತೀರಿ, ಕಲ್ತ್ಕೊಳ್ತೀರಿ ನೀವು ಆ ಭಾಷೆನ. ಎಂಥದೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನಿಭಾಯಿಸುವಂತರಾಗ್ತೀರಾ. ಗೊತ್ತಿಲ್ಲದೋ ಎಲ್ಲ ಜವಾಬ್ದಾರಿಯನ್ನು ತಲೆ ಮೇಲೆ ಹಾಕ್ಕೊಳ್ತೀವಿ. ಆಲ್ಮೋಸ್ಟ್ ಈ ನಕ್ಷತ್ರದವರ ಸ್ವಭಾವ ಏನು ಅಂತ ಹೇಳಿದ್ರೆ, ಈ ಕುಟುಂಬದ ಜವಾಬ್ದಾರಿ, ಅವರ ಜವಾಬ್ದಾರಿ, ಅವ್ರ ಸ್ನೇಹಿತ ಎಲ್ಲನೂ ಕೂಡ ತಲೆ ಮೇಲೆ ಹಾಕ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲವನ್ನೂ ಕೂಡ ತೀರಿಸ್ತಾರೆ. ಮನೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡೋಗತಕ್ಕಂತಹ ಒಂದು ಇಡ್ತಾ ಇರತಕ್ಕಂಥ ವ್ಯಕ್ತಿಗಳು. ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಕೊಟ್ಟರು ಕೂಡ ಮಾತುಗಾರಿಕೆಯಲ್ಲಿ ಎಲ್ಲ ಸಂಕಷ್ಟವನ್ನು ದೂರ ಮಾಡ್ತಾರೆ. ಚಾಕುಚಕ್ಯತೆ ತುಂಬ ಚೆನ್ನಾಗಿ ಭಗವಂತರಿಗೆ ಅನುವು ಮಾಡಿಕೊಟ್ಟಿದ್ದಾನೆ. ಅನುಗ್ರಹ ಚೆನ್ನಾಗಿದೆ. ಯಾವುದೇ ಪರಿಸ್ಥಿತಿ ಕೊಡಿ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಧೈರ್ಯವಂತರು. ಎಲ್ಲೇ ಕರ್ಕೊಂಡೋಗ್ಬಿಟ್ಟು ಕೂಡ ಬೋಲ್ಡಾಗಿ ಮಾತಾಡ್ತಾರೆ. ಮಾತುಗಾರಿಕೆ ಚೆನ್ನಾಗಿದೆ. ಹಿಂಜರಿಕೆ ಇಲ್ಲ. ಅವ್ರು ಚಿಕ್ಕವರು ದೊಡ್ಡವರು ಅಂತ ಚೂರು ಹಿಂದೆ ಮುಂದೆ ನೋಡಲ್ಲ. ತಪ್ಪಿದ್ರೆ ತಪ್ಪು, ಸರಿ ಇದ್ದರೆ ಸರಿ. ಜೋರು ಇರ್ತಾರೆ, ಸಾಫ್ಟ್ ನೇಚರ್ ಅಲ್ಲ, ತುಂಬ ಕೋಪ ಇರ್ತದೆ. ಜೋರು ಇವರು. ಯಾವುದನ್ನು ಕೂಡ ಸುಲಭವಾಗಿ ಒಪ್ಕೊಳ್ಳತಕ್ಕಂಥ ಮನಸ್ಥಿತಿ ಇರೋದಿಲ್ಲ. ಎಲ್ಲದರಲ್ಲೂ ಹಠ ಸಾಧಿಸ್ತಾರೆ. ನಂದೇ ನಡಿಬೇಕು ಅಂತ ಹೇಳುವಂಥರಾಗಿರ್ತಾರೆ. ಯಾವಾಗಲೂ ಕೂಡ ಹಿಡಿದಿದ್ದಾಟ ಬಿಡಲ್ವಲ್ಲ ಅಂತ ಹೇಳ್ತಾರಲ್ಲ, ಅಂಥ ಮನಸ್ಥಿತಿ ಇರತಕ್ಕಂಥವ್ರು. ವಾದ ಮಾಡೋದ್ರಲ್ಲಿ ನಿಂತ್ಕೊಂಡ್ಬಿಟ್ರೆ ಇವರಿಗೆ ಮೊದಲನೇ ಪ್ರೈಸು. ಅಷ್ಟು ಚೆನ್ನಾಗಿ ವಾದ ಮಾಡ್ತಾರೆ. ಸುಂದರ ಹಾಗೂ ಆಕರ್ಷಿತವಾಗಿ ಕೂಡ ಕಾಣಿಸ್ತಾರೆ. ಅಟ್ರಾಕ್ಟಿವ್ ಫೇಸ್ ಇವ್ರದ್ದು. ತುಂಬ ಬೇಗ ಜನಗಳಿಗೆ ಅಟ್ರಾಕ್ಟ್ ಆಗಿಬಿಡ್ತಾರೆ. ನಡವಳಿಕೆಯೂ ಕೂಡ ಎಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾವ ವಿಚಾರದಲ್ಲಿ ಎಷ್ಟು ಕಮ್ಯುನಿಕೇಷನ್ ಮಾಡಬೇಕು, ಯಾರಿಗೆ ಏನನ್ನು ಹೇಳಬೇಕು, ಏನನ್ನು ಹೇಳಬಾರ್ದು, ಅಷ್ಟೂ ಕಮ್ಯುನಿಕೇಷನ್ ಕೂಡ ಇವರು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುವಂಥರಾಗಿರ್ತಾರೆ. ಆದರೆ ಎಲ್ಲ ಕೆಲಸವನ್ನು ಕೂಡ ಓಕೆ ಪರಿಪೂರ್ಣವಾಗಿ ಯಾವ ಕೆಲಸವನ್ನು ಮಾಡೋದಿಲ್ಲ. ಎಲ್ಲ ಶುರು ಮಾಡ್ತಾರೆ, ಕಷ್ಟ ಬೀಳ್ತಾರೆ, ಇನ್ನೇನು ಕೊನೆ ಮೂಮೆಂಟ್ ಹೋಗೋಷ್ಟು ಕೈ ಬಿಟ್ಬಿಡ್ತಾರೆ.
ಎಲ್ಲ ವಿಚಾರವನ್ನು ಕೂಡ ಓಕೆ ಓಕೆ ತೆಗೆದುಕೊಳ್ತಾರೆ. ಕೆಲವು ವಿಚಾರವನ್ನು ನೆಗ್ಲೆಕ್ಟ್ ಮಾಡಿಬಿಟ್ರೆ ಅದರಿಂದ ಕೋಟಿ ಲಾಭ ಆಗುತ್ತೆ ಅಂತ ಕೂಡ ತಿರುಗಿ ನೋಡೋದಿಲ್ಲ. ಇನ್ನು ತುಂಬ ಜನಕ್ಕೆ ಒಂದು ಡೌಟ್ ಇದೆ, ಆಶ್ಲೇಷ ನಕ್ಷತ್ರದಲ್ಲಿ ಜನನವಾದರೆ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸ್ಬೇಕಾ ಅಂತ. ಖಂಡಿತವಾಗಿ ಮಾಡಿಸ್ಬೇಕು. ನಾನು ಹೇಳಿದೆ, ಮಗು ಜನನವಾಗಿ 1 ತಿಂಗಳೊಳಗೆ ನಕ್ಷತ್ರ ಶಾಂತಿಯನ್ನು, ಗೋಮುಖ ಪ್ರಸವ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಅಂತ. ಅದೇ ರೀತಿ ಒಂದು 18 ವರ್ಷ ತುಂಬ ಒಳಗಡೆ ಮಗುವಿಗೆ ಆಶ್ಲೇಷ ಬಲಿಯನ್ನು ಮಾಡಿಸುವಂತಾಗಿ. ಯಾಕಂದರೆ ಆಶ್ಲೇಷ ನಕ್ಷತ್ರ ಅಂದರೆ ಸರ್ಪದ ನಕ್ಷತ್ರ ಜನನವಾಗಿರೋದ್ರಿಂದ ಸ್ವಲ್ಪ ಕರ್ಮಕಾರಕವಾಗಿ ಒಂದಷ್ಟು ವಿಚಾರದಲ್ಲಿ ಬಾಧಿಸುತ್ತೆ ಮದುವೆ ಆಗಿದ ನಂತರ, ಅದು ಸಾಂಸಾರಿಕ ನ್ಯೂನತೆ ಅಥವಾ ಸಂತಾನದ ವಿಚಾರದಲ್ಲಿ. ಹಾಗಾಗಿ ಮಗು ಒಂದು 18 ವರ್ಷ ತುಂಬೋಕ್ಕಿಂತ ಮುಂಚೆ ಅಥವಾ 18 ವರ್ಷ ಬಂದ ತಕ್ಷಣ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಯಾವುದೇ ರೀತಿಯ ಸಂತಾನ, ಯಾವುದೇ ರೀತಿಯ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗೋದಿಲ್ಲ. ಇನ್ನು ಇನ್ನೊಂದು ಪದ ಬಳಸ್ತಾರೆ, ಮದುವೆಯ ಸಮಯದಲ್ಲಿ ಒಂದು ಹೆಣ್ಣುಮಗು ಆಶ್ಲೇಷ ನಕ್ಷತ್ರವಾಗಿದ್ದರೆ ತರತಕ್ಕಂಥ ಹುಡುಗನಿಗೆ ತಾಯಿ ಇರಬಾರ್ದು. ಇಲ್ಲ ಅಂದರೆ ಆ ತಾಯಿಗೆ, ಅಂದರೆ ಹುಡುಗನ ತಾಯಿಗೆ ಆರೋಗ್ಯದ ಸಮಸ್ಯೆ ಆಗುತ್ತೆ, ಸ್ವಲ್ಪ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ಗಳು ಇರುತ್ತೆ. ನಿಜನಾ? ಕೆಲವೊಂದು ವಿಚಾರದಲ್ಲಿ ಈ ಥರ ಘಟನೆಗಳು ನಡೆದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನೀವು ಹುಟ್ಟಿದ ತಕ್ಷಣ ನಕ್ಷತ್ರ ಶಾಂತಿಯನ್ನು ಮಾಡಿಸ್ಕೊಳ್ತೀರ ಗೊತ್ತಾ, ಆ ಮಾಡತಕ್ಕಂಥ ಕ್ರಮದಿಂದ ಎಲ್ಲ ವಿಚಾರಕ್ಕೂ ಪರಿಹಾರ ಸಿಗುತ್ತೆ. ತುಂಬ ಜನರ ತಲೆಯಲ್ಲಿ ಈಗ ಪ್ರಶ್ನೆ ಹುಡ್ತಾ ಇರ್ಬೋದು, ಈಗೇನೋ ಯೂಟ್ಯೂಬ್ಗಳು ಬಂದಿದೆ, ವೀಡಿಯೋಗಳು ಮಾಡಿಕೊಂಡು ಅಸ್ಟ್ರಾಲಜರ್ ಈ ಥರ ಎಲ್ಲ ಈಗ ಮಾಡಬೇಕು ಅಂತ ಎಲ್ಲರೂ ತಿಳಿಸ್ಕೊಡ್ತಾ ಹೋಗ್ತಾರೆ. ನಾವು ಹುಡ್ತಾಗ ನಮ್ಗೇನೂ ಗೊತ್ತಿರಲಿಲ್ಲ, ಈಗ ನಾವು ಪರಿಹಾರ ಮಾಡ್ಕೊಂಡಿಲ್ವೋ ಅಂತ ನಮ್ಗೆ ಡೌಟ್ ಇದೆ, ಅಥವಾ ಕೆಲವರು ನಂಗೆ ಮಾಡ್ಕೊಂಡೇ ಇಲ್ಲ ಅಂತ ಗೊತ್ತಿದೆ, ಈಗ ಪರಿಹಾರವನ್ನು ಮಾಡ್ಕೊಳ್ಬೋದಾ? ಖಂಡಿತವಾಗಿಯೂ ನಕ್ಷತ್ರ ಶಾಂತಿ ಸಹಿತವಾಗಿ ಆಶ್ಲೇಷ ಬಲಿಯನ್ನು ಮಾಡಿಸ್ಕೊಡಿ. ಈ ಎಲ್ಲ ವಿಚಾರದ ಕರ್ಮಗಳು ದೂರವಾಗುತ್ತೆ. ಯಾರು ನಕ್ಷತ್ರ ಶಾಂತಿಗಳನ್ನು ಮಾಡ್ಕೊಂಡಿರ್ತಾರೋ ಕಣ್ಣು ಮುಚ್ಕೊಂಡು ಮದುವೆ ಆಗ್ಬೋದು. ಆರೋಗ್ಯದ ಸಮಸ್ಯೆ ಅಂದರೆ ಹುಡುಗನ ತಾಯಿಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳು ಬಾಧಿಸೋದಿಲ್ಲ. ಕೆಲವೊಂದು ತುಂಬ ದೊಡ್ಡ ತಪ್ಪು ಅಭಿಪ್ರಾಯಗಳು, ಮೂಢನಂಬಿಕೆಗಳಿದೆ. ಈ ಆಶ್ಲೇಷ ನಕ್ಷತ್ರ ಅಂದರೆ ಮದುವೆನೇ ಆಗಬಾರ್ದಪ್ಪ, ರಾಕ್ಷಸಗಣ ಅಂದರೆ ಆಶ್ಲೇಷ ಒಂದೇ ಬರೋದ ರಾಕ್ಷಸಗಣಕ್ಕೆ. 27 ನಕ್ಷತ್ರದಲ್ಲಿ ಬರೋಬ್ಬರಿ 6 ರಿಂದ 7 ನಕ್ಷತ್ರ ರಾಕ್ಷಸಗಣದಲ್ಲೇ ಬರುತ್ತೆ. ಆದರೆ ಜನಕ್ಕೆ ಕೂತ್ಬಿಟ್ರೆ ತಲೆಯಲ್ಲಿ ಅಂದರು ಒಂದು ಮೂಲ, ಒಂದು ಆಶ್ಲೇಷ. 2 ನಕ್ಷತ್ರ ಪ್ರಮುಖ, ರೋಹಿಣಿ. ಈ ನಕ್ಷತ್ರದವ್ರು ಸರಿ ಇಲ್ಲ, ಇವ್ರನ್ನ ಮದುವೆ ಮಾಡ್ಕೊಳ್ಬೋದು, ಮಾಡ್ಕೋಬಾರ್ದು, ಈ ಥರ ನಾನಾ ಆಲೋಚನೆಗಳು ತಪ್ಪು ನಿಮ್ಮ ತಲೆಯಲ್ಲಿ ಹೋಗ್ಬಿಟ್ಟಿದೆ. ಮೊದಲು ಅದನ್ನು ತಲೆಯಿಂದ ತೆಗೆದುಹಾಕಿ. ನಮ್ಮ ಕೆಲಸದಲ್ಲಿ ಸತ್ಯತೆ, ನಮ್ಮ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಖಂಡಿತ ಅದು ಶುಭವಾಗಿ ಪರಿವರ್ತನೆಗೊಳ್ಳತಕ್ಕಂಥದ್ದು ಅಂತ ಅರ್ಥ. ಹಾಗೆಯೇ ಆಶ್ಲೇಷ ನಕ್ಷತ್ರದವರು ವೃತ ಸಂಚಾರಿ, ಅಂದರೆ ಸುಮ್ಮನೆ ಸಂಚಾರ ಮಾಡ್ತಿರ್ತಾರೆ, ಅನ್ನೆಸೆಸರಿ ಓಡಾಡತಕ್ಕಂಥದ್ದು ಜಾಸ್ತಿ, ದುಂದು ವೆಚ್ಚ ಜಾಸ್ತಿ, ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚು ಮಾಡ್ತಿರ್ತಾರೆ. ಸ್ವಲ್ಪ ಐಷಾರಾಮಿ ಜೀವನ ಕೂಡ ನೋಡ್ತಾರೆ. ಸದಾಕಾಲ ಶ್ರಮಜೀವಿ, ಬೈ ಬರ್ತು ಬೈ ಎಂಡ್, ಕಷ್ಟಪಡು ಕಷ್ಟಪಡು ಕಷ್ಟಪಡು. ತುಂಬ ಜನ ಅನಿಸ್ಬಿಡುತ್ತೆ ಅವ್ರಿಗೆ, ನನಗೇನು ಅದೃಷ್ಟನೇ ಇಲ್ವಾ, ನಾನು ಪಡ್ತಕ್ಕಂಥ ಕಷ್ಟ ನನ್ನ ಪಕ್ಕದಲ್ಲಿರ್ತಕ್ಕಂಥವ್ರು ಪಡ್ತಾನೇ ಇಲ್ಲ, ಹಂಗಾದ್ರೂ ನನಗಿಂತ ಎಲ್ಲ ವಿಚಾರದಲ್ಲಿ ಲಾಭ ಜಾಸ್ತಿ ಇದೆ. ಅವ್ರು ಏನೇನು ಮಾಡ್ತಾನೋ ಅದಕ್ಕಿಂತ ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀನಿ, ಅವನಲ್ಲಿ ಅರ್ಧ ಭಾಗದಷ್ಟು ನನ್ನ ಲಾಭ ನೋಡೋಕ್ಕಾಗ್ತಾ ಇಲ್ಲ. ತುಂಬ ಜನಕ್ಕೆ ಇದಕ್ಕೆ ಅನಿಸಿರ್ಬೋದು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಿರುತ್ತೆ. ನೀಡ್ತಿರತಕ್ಕಂಥ ಜೀವನವನ್ನು ಮೆಲುಕಾಗ್ತಾ ಹೋಗಿ, ನೀವೆಷ್ಟು ಕಷ್ಟಪಡ್ತಾ ಇದ್ದೀರಾ ಅದರ ಅರ್ಧದಷ್ಟು ಅಷ್ಟೇ ನೀವು ಲಾಭವನ್ನು ನೋಡ್ತಿರತಕ್ಕಂಥ ಸಾಧ್ಯ. ಸದಾಕಾಲ ಚಾಲೆಂಜಿಂಗ್ಗಳು, ಕಷ್ಟ, ಸಂಕಷ್ಟ, ದುಗುಡ, ಬೇರೆ ಯಾರೋ ಮಾಡತಕ್ಕಂಥ ಕಮಿಟ್ಮೆಂಟ್ಗಳು ನೀವು ತೀರಿಸತಕ್ಕಂಥ ಸಂದರ್ಭಗಳು, ಈ ಥರ ನಾನಾ ವಿಚಾರ ನಿಮ್ಮ ಜೀವನ ಇಂತ ಇದೆ. ಅಂದರೆ ಶ್ರಮಜೀವಿ ಆಗಿರ್ತೀರ, ಲಾಭ ಕಮ್ಮಿ ಅಪೇಕ್ಷೆ ಆಗುತ್ತೆ, ಲಾಭ ಕಮ್ಮಿಯೇ ಸಿಗೋದು ನಿಮಗೆ. ಯಾವಾಗ ಕೂಡ ವರ್ಕಾಲಿಕ್ ಆಗಿರ್ತೀರ, ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಅಥವಾ ಕೆಲಸ ಮಾಡಿಲ್ಲ ಅಂದರೆ ಕೆಲಸ ಮಾಡಿಲ್ಲ ಅಂತಲೇ ಹೇಳ್ತೀರ, ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ದೆ ಅಂತಲೇ ಹೇಳ್ತೀರ. ಸೋಂಬೇರಿಯಾಗಿ ನೀವೇನು ಕೂತ್ಕೊಳ್ಳಲ್ಲ, ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು, ಎಲ್ಲರೊಂದಿಗೆ ಮಾತಾಡಬೇಕು, ಎಲ್ಲರೊಂದಿಗೆ ಬೆರೀಬೇಕು, ಲವಲವಿಕೆಯಿಂದ ಇರಬೇಕು. ನಿಮಗೆ ಸುಮ್ಮನೆ ಒಂದು ಕಡೆ ಮೂಲೆ ಕೂರಿಸ್ಬಿಡಿ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಸದಾಕಾಲ ಎಲ್ಲರ ಜೊತೆ ಮಾತಾಡಬೇಕು, ಜಾಲಿಯಾಗಿರಬೇಕು, ಎಲ್ಲರೊಂದಿಗೆ ಒಬ್ಬರಾಗಿರಬೇಕು. ಈ ಥರ ಮೈಂಡ್ಸೆಟ್ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತೀರಾ, ಖಂಡಿತವಾಗಿಯೂ ಅದು ನಿಮಗೆ ಒಳ್ಳೆಯದು. ಹಾಗೆಯೇ ನಿಮಗೆ ಸಂಗೀತ ಆದರೆ ತುಂಬ ಇಷ್ಟ, ಯಾವಾಗಲೂ ಕೂಡ ಸಾಂಗ್ಸ್ಗಳನ್ನ ಕೇಳ್ತಿರ್ತೀರ, ಅದರೊಂದಿಗೆ ಒಂಥರ ಮುಗ್ಧ ಆಗಿಬಿಡ್ತೀರಿ. ಇನ್ವಾಲ್ವ್ ತುಂಬ ಇರುತ್ತೆ ನಿಮಗೆ ಸಂಗೀತ ಕ್ಷೇತ್ರಗಳಲ್ಲಿ. ಮತ್ತು ಆ ವಿಚಾರದಲ್ಲಿ ನೀವು ಸದಾಕಾಲವಾಗಿ ನೀವು ಏನೇನೋ ಕಲಿಬೇಕು, ನೀನು ಅರ್ಥ ಮಾಡ್ಕೊಳ್ಬೇಕು, ಕಲೆಯನ್ನು ತುಂಬ ಚೆನ್ನಾಗಿ ಗೌರವಿಸ್ತೀರ ಮತ್ತು ಫಾಲೋ ಮಾಡ್ತೀರ. ಕಷ್ಟಪಟ್ಟೆ ನೀವು ಮೇಲಕ್ಕೆ ಬರತಕ್ಕಂಥದ್ದು, ಈಸಿಯಾಗಿ ನೀವು ಮೇಲಕ್ಕೆ ಬರೋದಿಲ್ಲ. ನಾನಾ ರೀತಿಯ ಸೈಕಲ್ ನೋಡಿತೀರ, ನಾನಾ ರೀತಿಯ ಸರ್ಕಸ್ಗಳನ್ನು ಮಾಡ್ತೀರಾ, ತದನಂತರವೇ ಜೀವನದಲ್ಲಿ ಸೆಟ್ಲ್ ಆಗತಕ್ಕಂಥದ್ದು. ಇನ್ನು ನಿಮ್ಮ ಮೈನಸ್ ಪಾಯಿಂಟ್ಸ್ಗಳೇನಪ್ಪ ಅಂತ ನೋಡೋದಾದರೆ, ನಿಮಗೆ ಬೇಗ ದೃಷ್ಟಿ ಆಗುತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ಆಗತಕ್ಕಂತಹ ನಿಮಗೆ ಬೇಗ ದೃಷ್ಟಿ ಆಗುತ್ತೆ. ಆಶ್ಲೇಷ ನಕ್ಷತ್ರದವ್ರಿಗೆ ಆಗತಕ್ಕಂಥ ದೃಷ್ಟಿ ಯಾವ ನಕ್ಷತ್ರದವ್ರಿಗೂ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಆಶ್ಲೇಷ ನಕ್ಷತ್ರದವರು ಯಾವ್ದಾದ್ರು ಫ್ರಿಡ್ಜನ್ನು ತಂದರೆ, ಮನೆಗೊಂದು ಕಾರನ್ನು ತೆಗೆದುಕೊಂಡ್ರೆ,
ಸೈಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಯಾರ ಬಳಿಯೂ ಹೇಳ್ಕೊಳ್ಬೇಡಿ. ನಿಮ್ದು ಯಾವ್ದಾದ್ರು ಕೆಲಸಗಳನ್ನು ಯಾರ ಹತ್ರ ಹೇಳಿ, ಈ ಥರ ಮಾಡ್ಕೊಳ್ತಾ ಇದ್ದೀನಿ, ಈ ಥರ ತರ್ತಾ ಇದ್ದೀನಿ ಅಂತ. ಖಂಡಿತವಾಗಿಯೂ ಅದು ಕಂಪ್ಲೀಟೇ ಆಗೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಯಾವುದೇ ಕೆಲಸ ಪರಿಪೂರ್ಣವಾಗಿ ಮುಕ್ತಾಯ ಆಗೋವರೆಗೂ ಕೂಡ ಯಾರ ಬಳಿಯೂ ಅದನ್ನು ರಿವೀಲ್ ಮಾಡಬೇಡಿ. ಯಾಕಂದರೆ ಬೇಗ ನಿಮಗೆ ದೃಷ್ಟಿ ಆಗತ್ತೆ. ನಿಮ್ಮ ಅತಿಯಾದ ಮಾತುಗಳೇ ನಿಮಗೆ ಸಂಕಷ್ಟವನ್ನು ತಂದು ಕೊಡತಕ್ಕಂಥದ್ದು. ಕೆಲವೊಂದು ಬಾರಿ ಚುಚ್ಚು ಮಾತಾಡ್ಬಿಡ್ತೀರಿ, ಕೆಲವೊಂದು ಬಾರಿ ಕೆಲವು ಪದಗಳು ನಿಮ್ಮ ಹಿಡಿತದಲ್ಲೇ ಇರೋದಿಲ್ಲ. ಆದರೆ ಎಷ್ಟೋ ಬಾರಿ ಅದನ್ನು ಯೋಚನೆ ಮಾಡ್ತಿದ್ದರೆ ನಾನು ಮಾತಾಡಬಾರ್ದಾಗಿತ್ತು, ಮಾತಾಡೋದ್ರಿಂದನೇ ತುಂಬ ವ್ಯಕ್ತಿಗೂ ಬೇಜಾರಾಗಿದೆ, ನನಗೂ ದುಗಡ ಉಂಟಾಗಿದೆ, ಅಂದರೆ ಎಲ್ಲವೂ ಕೂಡ ಕೈ ಮೀರಿ ಹೊಟ್ಟೋಗ್ಬಿಟ್ಟಿರುತ್ತೆ. ಅಂಥ ಸನ್ನಿವೇಶವನ್ನು ನೀವೇ ಸೃಷ್ಟಿ ಮಾಡಿಕೊಡ್ತೀರಾ. ಆತುರದ ನಿರ್ಧಾರಗಳು, ಆಲೋಚನೆ ಮಾಡಲ್ಲ, ಪಟ್ಟಂತ ಆಗ್ಬಿಡ್ಬೇಕು ನಿಮಗೆ ದುಡುಕಿನ ನಿರ್ಧಾರ. ಬೇಗ ಗಾಬರಿ ಆಗ್ತೀರಿ ನೀವು, ತಾಳ್ಮೆಯೇ ಇಲ್ಲ ನಿಮಗೆ. ಈಗಲೇ ಆಗ್ಬಿಡ್ಬೇಕು, ಕ್ಷಣವೇ ಮುಗಿದೋಗ್ಬಿಡ್ಬೇಕು. ಕೆಲವೊಂದು ವಿಚಾರಕ್ಕೆಲ್ಲವೂ ನನಗೆ ಗೊತ್ತಿದೆ, ಈ ವಿಚಾರ ಕೂಡ ವಾದಿಸ್ತೀರಿ. ಸ್ವಾಭಿಮಾನ ಏನೋ ತುಂಬ ಜಾಸ್ತಿ ಇದೆ ನಿಮಗೆ. ಯಾರ ಅಂಡರಲ್ಲಿ ನೀವು ಕೆಲಸ ಮಾಡೋಕ್ಕೆ ಇಷ್ಟನೇ ಪಡೋದಿಲ್ಲ. ಎಲ್ಲರೂ ನಿಮ್ಮ ಅಂಡರಲ್ಲೇ ಬರಬೇಕು ಅಂತ ನೀವು ಆಲೋಚನೆ ಮಾಡತಕ್ಕಂಥ ವ್ಯಕ್ತಿಗಳು. ಆದರೆ ಆ ವಿಚಾರ ತಲೆ ತುಂಬ ಜಾಸ್ತಿಯಾಗಿ ನಾನತ್ವ ಬೆಳೀತಾ ಹೋದರೆ ಅದು ಖಂಡಿತವಾಗಿಯೂ ನಿಮ್ಮ ಹೆಸರನ್ನ ಡ್ಯಾಮೇಜ್ ಮಾಡಿಬಿಡುತ್ತೆ. ಖಂಡಿತ ಅದು ನಿಮಗೆ ಅಪಕೀರ್ತಿನ ತಂದು ಕೊಟ್ಬಿಡುತ್ತೆ. ನಿಮಗೆ ಸದಾಕಾಲ ಚಾಲೆಂಜಿಂಗ್ಸ್ಗಳು ಜಾಸ್ತಿ ಇರುತ್ತೆ. ಒಂದು ಸವಾಲು ಮುಗಿದ ಮೇಲೆ, ಅಂದರೆ ಒಂದು ಚಾಲೆಂಜ್ ಮುಗಿದ ಮೇಲೆ ಇನ್ನೊಂದು ಚಾಲೆಂಜ್ ನಿಮಗೆ ಅಂತ ರೆಡಿ ಇರತಕ್ಕಂಥದ್ದು ಜೀವನ. ಚಾಲೆಂಜಿಂಗ್ ಜೀವನವೇ ಆಗಿಬಿಟ್ಟಿರುತ್ತೆ. ಅದು ಸದಾಕಾಲ ನಿಮಗೆ ಮನಸ್ಸಿಗೆ ಬೇಜಾರನ್ನು ತಂದು ಕೊಡುತ್ತೆ. ಹಾಗೂ ನಿಮ್ಮ ನೇರವಾದ ಮಾತುಗಳು ನಿಮ್ಮ ವಿರುದ್ಧ ಶತ್ರುಗಳು ಆಕ್ಟಿವ್ ಆಗತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಅಂದರೆ ನಿಮ್ಮ ಮಾತುಗಳೇ ಶತ್ರುಗಳನ್ನು ಹುಟ್ಟಾಕ್ಬಿಡುತ್ತೆ. ಅಷ್ಟು ಆಕ್ಟಿವ್ ಆಗ್ತಾ ಹೋಗ್ತಾರೆ ಶತ್ರುಗಳು. ಶೀತ, ತಲೆನೋವು, ಈ ಥರ ವಿಚಾರದಲ್ಲಿ ಸದಾಕಾಲ ಆರೋಗ್ಯ ಕೈ ಕೊಡ್ತಕ್ಕಂಥ ಚಾನ್ಸಸ್ಗಳಿರುತ್ತೆ ನಿಮಗೆ. ಇನ್ನು ನೀವು ಯಾವ ಕೆಲಸಗಳನ್ನಪ್ಪ ಮಾಡ್ಬೋದು ಅಂತ ಹೇಳಿದ್ರೆ, ಒಳ್ಳೆ ಆ್ಯಂಕರ್ ಆಗ್ಬೋದು, ಐ ಟಿ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆಯನ್ನು ಮಾಡ್ಬೋದು, ಬಿಸ್ನೆಸ್ನ ಮಾಡ್ಬೋದು, ಮಾತುಗಾರಿಕೆ ತುಂಬ ಚೆನ್ನಾಗಿದೆ, ಪ್ರಾಡಕ್ಟ್ಸ್ಗಳನ್ನು ಮಾರ್ಕೆಟಿಂಗ್ ಮಾಡತಕ್ಕಂಥದ್ದು ಆ ಥರ ವಿಚಾರದಲ್ಲಿ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಹೋದರೆ ಒಳ್ಳೆ ಲಾಭವನ್ನು ನೋಡುವಂಥರ ಆಗ್ತೀರಾ. ಒಳ್ಳೆ ಅಸ್ಟ್ರಾಲಜರ್ ಆಗ್ಬೋದು ನೀವು. ಪೇಂಟಿಂಗ್ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ, ಬಣ್ಣದ ವಿಚಾರದಲ್ಲಿ ನೀವು ವ್ಯಾಪಾರ ವ್ಯವಹಾರ ಮಾಡಿದ್ರೆ ಒಳ್ಳೆ ಲಾಭದಾಯಕವಾಗುತ್ತೆ. ಮನೆಗಳನ್ನು ಕಟ್ಟಿ ಮಾರತಕ್ಕಂಥ ಬಿಸ್ನೆಸ್ ಮಾಡೋದು ಕೂಡ ಶುಭವನ್ನು ನೋಡುವಂಥರ ಆಗ್ತೀರಾ. ಪ್ರಮುಖವಾಗಿ ನೀವು ಯಾವುದೇ ವಿಚಾರವಾಗಿ ಒಂದು ಎಲೆಕ್ಟ್ರಾನ್ ಐಟಮ್ಸ್ಗಳನ್ನು ಬಳಸ್ಕೊಂಡು ವ್ಯಾಪಾರವನ್ನು ಮಾಡಿದ್ರೆ ಒಳ್ಳೆ ಅದ್ಭುತವಾದಂಥ ಲಾಭವನ್ನು ನೋಡುವಂಥರ ಆಗ್ತೀರಾ. ಸುಬ್ರಹ್ಮಣ್ಯ ಸ್ವಾಮಿನ ಯಥೇಚ್ಛವಾಗಿ ಆರಾಧನೆ ಮಾಡಿ, ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗುತ್ತೆ. ಆಗತಕ್ಕಂಥ ದೃಷ್ಟಿಗಳು ಕೂಡ ಕಮ್ಮಿ ಆಗುತ್ತೆ. ನಿಮಗೆ ಒಂದು ಪ್ರೊಡಕ್ಷನ್ ಸಿಕ್ತಂಗೆ ಆಗುತ್ತೆ. ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ಆದಷ್ಟು ಬೇಗ ಮನಸ್ಸಿನ ಇಷ್ಟಗಳು ಈಡೇರ್ತಾ ಹೋಗುತ್ತೆ. ಪ್ರತಿ ಮಂಗಳವಾರ ನಾಗರಕಲ್ಲಿರುತ್ತೆ, ಅರಳಿ ಮರದ ಕಡೆ ಹೋಗಿ ಅಭಿಷೇಕವನ್ನು ಮಾಡಿ ಶಕ್ತಿಯನುಸಾರವಾಗಿ ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ತುಳಸಿ ಪತ್ರಗಳನ್ನು ಅರ್ಪಣೆ ಮಾಡತಕ್ಕಂಥದ್ದು, ಕೆಂಪು ಹೂಗಳನ್ನು ಅರ್ಪಣೆ ಮಾಡತಕ್ಕಂಥದ್ದು, ಎಲ್ಲ ಫಲಗಳನ್ನು ಅರ್ಪಣೆ ಮಾಡ್ತಾ ಬನ್ನಿ. ಇವೆಲ್ಲ ಕರ್ಮಗಳು ಕಳೆಯುತ್ತೆ. ಮನಸ್ಸಲ್ಲಿ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಇಷ್ಟಗಳು ಆದಷ್ಟು ಬೇಗ ಈಡೇರುತ್ತೆ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು. ತುಂಬ ದಿನ, ತಿಂಗಳು, ವರ್ಷಗಳಿಂದ ಪ್ರಯತ್ನ ಪಟ್ಟರು ಕೂಡ ಮದುವೆನೇ ಕೂಡ ಬರ್ತಾ ಇಲ್ಲ. ಈ ಥರ ಆಶ್ಲೇಷ ನಕ್ಷತ್ರನೋ ಕುಜದೋಷ ಅಂದ್ಕೊಂಡು ಡಿಲೇ ಆಗ್ತಾರೆ, ಸಂತಾನದಲ್ಲಿ ವಿಳಂಬವಾಗ್ತಾರೆ, ಈ ಥರ ನಾನಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ನೇರವಾಗಿ ನಮ್ಮನ್ನು ಭೇಟಿ ಮಾಡಿ. ಮೈಸೂರಿನಲ್ಲಿ ಕಚೇರಿ ಇದೆ. ಫೋನ್ ಮುಖಾಂತರ ಕೂಡ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೋದು. ವಿಡಿಯೋ ಕಾಲ್ ಮುಖಾಂತರ ಕೂಡ ಸೂಕ್ತವಾಗಿ, ಸರಳವಾಗಿ, ಕ್ಷಿಪ್ರವಾಗಿ ಯಾವ ವಿಚಾರದಲ್ಲಿ ನೀವು ಅಪೇಕ್ಷೆ ಮಾಡ್ತಿದ್ದೀರಾ ಎಲ್ಲ ಶುಭ ಫಲವನ್ನು ಜ್ಯೋತಿಷ್ಯದ ಮುಖಾಂತರ ನಾನು ಕರುಣಿಸ್ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜನ್ನು ಫಾಲೋ ಮಾಡಿ. ಪ್ರತಿನಿತ್ಯವೂ ಒಂದಲ್ಲ ಒಂದು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಸಂಪೂರ್ಣ ತಂಡದೊಂದಿಗೆ ನಾನು ಕೊಡುವಂತನಾಗ್ತೇನೆ. ಶುಭಮಸ್ತು.